ಯಪ್ಪ 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 ಏನು ಜನ ರೀ ಕೆ ಆರ್ ಮಾರ್ಕೆಟ್ನಲ್ಲಿ. ಕಲ್ಲೆಸೆದ್ರೆ ಮೇಲ್ಗಡೆಗೆ ಕಲ್ಲು ಕೆಳಗೆ ಬೀಳೋಕ್ಕೆ ಜಾಗ ಇಲ್ಲ, ಅಷ್ಟು ಜನ ಸೇರಿಬಿಟ್ಟಿದ್ದಾರೆ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಗೆ, ಎಂಥ ಮಳೆ ಇರಲಿ ಬಿಸಿಲಿರಲಿ ಚಳಿ ಆಗಲಿ, ಜನ ಬ್ಯಾಗ್ ತಗೊಂಡು ಮಾರ್ಕೆಟಿಗೆ ಬರೋದು ಮಾತ್ರ ಮರೆಯಲ್ಲ. ಅದೇ ಥರ ಬಣ್ಣ ಬಣ್ಣದ ಹೂಗಳು ಈ ಮಾರ್ಕೆಟಲ್ಲಿ ಅಲಂಕೃತವಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಎಷ್ಟು ಬಗೆಯ ಹೂಗಳಿದೆ, ಆ ತಾಯಿನ ಎಷ್ಟು ಬಗೆಯ ಹೂಗಳಿಂದ ನಾವು ಅಲಂಕಾರ ಮಾಡ್ತೀವೋ ಅಷ್ಟು ಬಗೆಯ ಹೂಗಳು ಕೂಡ ಈ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಮಾರ್ಕೆಟು ಹೂವಿನಿಂದನೇ ಕಂಗೊಳಿಸ್ತಾ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಈ ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ಸಮಯವನ್ನು ತಿಳ್ಕೊಳ್ಳೋಣ ಅಂತ ಒಂದು ವಿಡಿಯೋನ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಪೂಜೆ ಯಾವ ಟೈಮಿಗೆ ಮಾಡಬೇಕು, ಯಾವ ಟೈಮ್ಗೆ ಲಕ್ಷ್ಮಿನ ಕೂರಿಸ್ಬೇಕು, ಯಾವ ಟೈಮ್ಗೆ ಕದಲಿಸುವಂಥದ್ದು, ಈ ವಾರ ಮಾಡೋಕ್ಕಾಗದೇ ಇರೋರು ನೆಕ್ಸ್ಟ್ ವಾರ ಮಾಡುವಂಥವ್ರು, ಅವ್ರು ಯಾವ ಟೈಮ್ಗೆ ಲಕ್ಷ್ಮಿನ ಕೂರಿಸ್ಬಹುದು ಅನ್ನೋದನ್ನು ಇವತ್ತು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಪೌರ್ಣಮಿ ಕೂಡ ಬಂದಿರೋದ್ರಿಂದ ಶ್ರೀ ಸ್ವಾಮಿ ಸತ್ಯನಾರಾಯಣ ಸ್ವಾಮಿಯ ವ್ರತ ಮಾಡೋದು ಕೂಡ ತುಂಬಾ ಶ್ರೇಷ್ಠ, ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಹೆಸರಲ್ಲೇ ಇರೋ ಹಾಗೆ ವರವನ್ನು ಪ್ರಸಾದಿಸುವ ಕರುಣಾಮಯಿ ಶ್ರೀ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿಯನ್ನು ಕೂರಿಸುವ ಸಮಯ ಬೆಳಗ್ಗೆನೇ ಕೂರಿಸ್ಬಿಡ್ತೀವಿ ನಾವು ಅಂತಂದರೆ ಬ್ರಾಹ್ಮಿ ಮುಹೂರ್ತ 4 ಗಂಟೆಯಿಂದ 4:15 ಮಿಥುನ ಲಗ್ನದಲ್ಲಿ ಬರುತ್ತೆ. ಇಲ್ಲಪ್ಪ ನಮಗೆ ಬೆಳಗ್ಗೆ ಟೈಮ್ ಆಗ್ತಾಯಿಲ್ಲ, ಅಟ್ಲೀಸ್ಟ್ ಮಧ್ಯಾಹ್ನ ಕೂರಿಸೋಣ ಅಂತ ಅಂದರೆ 12:25ರಿಂದ 12:50 ಒಳಗೆ ತುಲಾ ಲಗ್ನದಲ್ಲಿ ಕೂರಿಸ್ಬಹುದು. ಇಲ್ಲ ನಮಗೆ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಆಗೋದೇ ಇಲ್ಲ ಅಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಕೂರಿಸ್ಬೋದು. ಸಂಜೆ 5 ಗಂಟೆಯಿಂದ 5:15 ಒಳಗಡೆ ಧನುರ್ ಲಗ್ನದಲ್ಲಿ ಕೂರಿಸ್ಬೋದು. ಯಾವ ಟೈಮಲ್ಲಿ ಲಕ್ಷ್ಮಿನ ಕೂರಿಸ್ಬಾರ್ದು ಅಂದರೆ ರಾಹುಗಾಲ ಬೆಳಗ್ಗೆ 10:51ರಿಂದ 12:25ವರೆಗೂ ಇದೆ. ಯಮಗಂಡ ಕಾಲ 3:34ರಿಂದ 5 ಗಂಟೆ 8 ನಿಮಿಷದವರೆಗೂ ಇದೆ ಸಂಜೆ. ಗುಳಿಕ ಕಾಲ ಬಂದು ಸಂಜೆ 7:42ರಿಂದ 9:16ರವರೆಗೂ ಇದೆ. ಸೊ ಈ ಟೈಮ್ನಲ್ಲಿ ಲಕ್ಷ್ಮಿಯನ್ನು ಕೂರಿಸೋದು ಅಷ್ಟು ಶ್ರೇಷ್ಠ ಅಲ್ಲ. ಕೆಲವರು ಈ ವಾರ ಮಾಡೋಕ್ಕಾಗಲ್ಲ ಮುಂದಿನ ವಾರ ಮಾಡ್ತೀವಿ ಅಂತ ಅಂದರೆ 15ನೇ ತಾರೀಕು ಅಥವಾ 22ನೇ ತಾರೀಕು ಇದೇ ತಿಂಗಳು ಕೂರಿಸೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಬಂದು 3:30ರಿಂದ 4 ಗಂಟೆವರೆಗೂ ಇದೆ. ಇಲ್ಲ ಆ ಟೈಮ್ ಆಗಲ್ಲ ಅಂದರೆ ಮಧ್ಯಾಹ್ನ ಯಾವುದೇ ಟೈಮ್ ಇಲ್ಲ, ಈವ್ನಿಂಗೇ ಕೂರಿಸ್ಬೇಕಾಗತ್ತೆ, ಸಂಜೆ ಕೂರಿಸ್ಬೇಕಾಗತ್ತೆ 5:30ರಿಂದ 6 ಗಂಟೆ ಒಳಗಡೆ. ಕೂರಿಸಿದ್ದಾಯಿತು, ಅಲಂಕಾರ ಆಯಿತು, ಪೂಜೆ ಆಯಿತು, ಸೇವನೆ ಆಯಿತು, ಎಲ್ಲ ಸೇವೆನೂ ಮಾಡಿದ್ದಾಯಿತು ತಾಯಿಗೆ. ಇನ್ನು ತಾಯಿನ ಕಳಿಸ್ಕೊಡುವಂಥ ಸಮಯ, ಕಳಸವನ್ನು ಕದಲಿಸುವಂಥ ಸಮಯ 2 ಗಂಟೆ 12 ನಿಮಿಷದಿಂದ 9ನೇ ತಾರೀಕು 1 ಗಂಟೆ 24 ನಿಮಿಷದವರೆಗೂ ಎಂಡಾಗತ್ತೆ. ಇಲ್ಲ ಅವತ್ತೆಲ್ಲ ಕಳ್ಸೋಕ್ಕಾಗಲ್ಲ, ನಾವು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ಅಲಂಕಾರ ಮಾಡಿದ್ದೀವಿ, 1-2 ದಿನ ತಾಯಿ ನಮ್ಮನೇಲೇ ಇರಲಿ ಅನ್ನೋದಾದರೆ ನೆಕ್ಸ್ಟ್ ಸಂಡೇ ಒಂದೊಳ್ಳೆ ಶುಭ ಮುಹೂರ್ತ ನೋಡಿ ಕಳಿಸ್ಬೋದು. ಇಲ್ಲ ಅಂದರೆ 8ನೇ ತಾರೀಕು ಅಂದರೆ ಶುಕ್ರವಾರನೇ ರಾತ್ರಿ 9:30 ಮೇಲೆ ಕದಲಿಸಬಹುದು. ನಮ್ಮ ತಾಯಿಗೆ ಮಂತ್ರವನ್ನು ಹೇಳೋದಾದರೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀ ವರಮಹಾಲಕ್ಷ್ಮಿಯೇ ನಮಃ, ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಈ ಮಂತ್ರವನ್ನು ಹೇಳೋದ್ರಿಂದ ತಾಯಿಯ ಆಶೀರ್ವಾದನೂ ಸಿಗುತ್ತೆ, ಎಲ್ಲ ಕಾರ್ಯದಲ್ಲೂ ಯಶಸ್ಸು ಸಿಗುತ್ತೆ. ಇನ್ನು ಅತಿ ಸರಳವಾಗಿ ಹೇಳೋದಾದರೆ ಓಂ ಶ್ರೀ ವರಮಹಾಲಕ್ಷ್ಮಿಯೇ ನಮಃ ಅಂತ ಕೂಡ ಈಸಿಯಾಗಿ ಮಂತ್ರವನ್ನು ಹೇಳಬಹುದು. ತಾಯಿಯನ್ನು ಹೇಗೆ ಅಲಂಕಾರ ಮಾಡ್ತೀವಿ, ಏನೆಲ್ಲ ತಿನಿಸು ಮಾಡ್ತೀವಿ, ಹೇಗೆ ಕಳಶಗಳಲ್ಲಿ ಏನು ಪದಾರ್ಥ ಹಾಕ್ತೀವಿ, ಇದೆಲ್ಲ ಯಾವುದು ಮುಖ್ಯ ಆಗೋದೇ ಇಲ್ಲ ಕಣ್ರಿ. ಪರಿಶುದ್ಧವಾದ ಮನಸ್ಸಿಂದ ಶಕ್ತಿಯಾನುಸಾರ ಪೂಜೆ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಅಲ್ವಾ. ನಮಸ್ತೆ.